ಎಲ್ಲ ನನ್ನ ಕುಟುಂಬದವರಿಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಎಚ್ ಎನ್ ಚಂದ್ರಶೇಖರ್ ಚಾನಲನ್ನು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿನ್ನ ನಂಬಿ ಕೆಟ್ಟವರಿಲ್ಲವೋ ಅಂಥೇಳಿ ಒಂದು ದಾಸರ ಪದ, ಅದು ಉಲ್ಟಾ ಚೈನಾ ವಿಚಾರದಲ್ಲಿ. ನಿನ್ನ ನಂಬಿ ಬದುಕಿದವರಿಲ್ಲವೋ ಅಂತ. ನೋಡಿ, ಈ ಭಾರತದಲ್ಲಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಹೆಂಗೋ, ಯಾವಾಗ ಕಾಂಗ್ರೆಸ್ ರಾಹುಲ್ ಗಾಂಧಿ ನೆಚ್ಕೊಳ್ಳುತ್ತೆ ಅವಾಗೆಲ್ಲ BJP ಗೆಲ್ತಾ ಹೋಗುತ್ತೆ. ಅದೇ ರೀತಿ ಈ ಭಾರತಕ್ಕಾಗಲಿ ಅಮೇರಿಕಾಗಲಿ ಚೈನಾ ಒಂಥರ ಹಾಗೇನೇನೆ. ಎಲ್ಲಿವರೆಗೂ ಈ ಇಸ್ಲಾಂ ರಾಷ್ಟ್ರಗಳು ಚೈನಾನ ನಂಬ್ತವೆ ಅಲ್ಲಿವರೆಗೂ ಅವ್ರನ್ನ ಕಾಪಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆಪರೇಷನ್ ಸಿಂಧೂರದಲ್ಲಿ ನೋಡಿದ್ವಿ, ಪಾಕಿಸ್ತಾನ ಚೈನಾನ ನೆಚ್ಕೊಂಡು ಭಾಳ ಮೆರಿತಿತ್ತು. ಹೆಂಗೆ ಸೆದೆ ಬಡಿತು ಭಾರತ ಅಂತ ಹೇಳಿದ್ರೆ, ಕೇವಲ ಬಾರ್ಡ್ರಲ್ಲಿ ಅಷ್ಟೇ ಅಲ್ಲ ರೀ, ಒಳಗಡೆಗೆ ನುಗ್ಗಿ ಈವನ್ ಅವ್ರದ್ದೇನು ಕೋರ್ ಹಾರ್ಟ್ ಅನ್ನತ್ತಲ್ಲ, ಪಂಜಾಬ್ ಪ್ರಾಂತ್ಯ, ಅದು ಒಳಗಡೆಗಿರ್ತಕ್ಕಂಥ ಎಲ್ಲ ಅವರ ಏರ್ ಬೇಸ್ಗಳನ್ನೂ ನಾಶ ಮಾಡಿಕೊಂಡು, ಟೆರರಿಸ್ಟ್ ಬೇಸ್ಗಳನ್ನೂ ನಾಶ ಮಾಡಿಕೊಂಡು, ಪರಮಾಣು ಸಂಗ್ರಹದ ಏನು ಬೇಸಿತ್ತು ಆ ಬೇಸನ್ನು ನಾಶ ಮಾಡಿ ವಿಜೃಂಭಿಸ್ತು ಭಾರತ. ಇದಕ್ಕೆ ದೊಡ್ಡ ಕಾರಣ ಆಗಿದೆ ಏನಂತ ಹೇಳಿದ್ರೆ, ಚೈನಾದ ರಾಡಾರ್ಗಳು, ಚೈನಾದ HQ-9B ಈ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದೆಯಲ್ಲ ಚೈನಾದು, ಅದನ್ನು ನಂಬ್ಕೊಂಬಿಟ್ಟಿತ್ತು ಪಾಕಿಸ್ತಾನ. ಒಂದನ್ನು ಡಿಟೆಕ್ಟ್ ಮಾಡಲಿಲ್ವಲ್ರಿ ಚೈನಾ. ಈಗ ಖೊಮೇನಿ ಕೂಡ ಭಾಳ ನೆಚ್ಕೊಂಡ್ಬಿಟ್ಟಿದೆ ಚೈನಾನ. ಯಾಕೆ ಅಂತ ಹೇಳಿದ್ರೆ, ಏನು ಚೈನಾ ಭಾಳ ಕೊಚ್ಕೊತಾ ಇತ್ತು. ಈ ನೋಡಿ, ಈ ಏರ್ ಮಿಸೈಲ್ ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಈ ಬೇರೆ ದೇಶದಿಂದ ನಿಮ್ಮ ದೇಶದ ಮೇಲೆ ಮಿಸೈಲ್ಗಳನ್ನ ಉಡಾವಣೆ ಮಾಡಿದಾಗ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಉಡಾವಣೆ ಮಾಡಿದಾಗ ಅಲ್ಲೇನೇ ಅವನ್ನ ತಡೆದು ಅವನ್ನ ನಾಶ ಮಾಡ್ತಕ್ಕಂಥದ್ದೇನೆ ಏರ್ ಮಿಸೈಲ್ ಸಿಸ್ಟಮು. ಇದನ್ನು ಭಾಳ ದೇಶಗಳು ಡೆವಲಪ್ ಮಾಡಿದ್ದಾವೆ. ಈಗ ತುಂಬ ದೊಡ್ಡ ಡೆವಲಪ್ಮೆಂಟ್ಗಳು ಆ ವಿಚಾರದಲ್ಲಾಗಿದ್ದಾವೆ. ರಷ್ಯಾದ S-400 ಭಾರತವನ್ನು ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಿದ್ದು ರಷ್ಯಾದ S-400. ಅದೇ ರೀತಿ ರಷ್ಯಾದ S-300 ಕೂಡ ಇದೆ. ಅಮೇರಿಕದ ಪ್ಯಾಟ್ರಿಯಾಟ್ ಇದೆ. ಇವೆಲ್ಲದಕ್ಕಿಂತ ನಮ್ಮದು ಅತ್ಯಂತ ಶ್ರೇಷ್ಠ ಒಂದು ಮಿಸೈಲ್ನ ಒಳಗಡೆ ಬಿಡಲ್ಲ ಅಂಥೇಳಿ ಏನು ಬಡಾಯಿ ಕೊಚ್ಕೊಂಡು ಎಲ್ಲ ದೇಶಗಳಿಗೂ ಸೇಲ್ ಮಾಡಿಬಿಡ್ತು ಚೈನಾ. ಅದರ ಫ್ಲ್ಯಾಗ್ಶಿಪ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ HQ-9B ಅಂತ ಹೇಳಿ. ಖೊಮೇನಿಗೆ ಇದೇ ದುರಾಂಕಾರ ಇದ್ದಿದ್ದು. ಹೆಂಗೂ ಚೈನಾದ HQ-B9 ನನ್ನ ಹತ್ರ ಇದೆ, ನನ್ನನ್ನು ಯಾರು ಅಲುಗಾಡ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಆಡಿದ್ದೆ ಆಟ ಅಂಥೇಳಿ ಭಾಳ ಮೆರಿತಾ ಇದ್ದ. ದುರದೃಷ್ಟ ಏನಂತ ಹೇಳಿದ್ರೆ ಖೊಮೇನಿದು, ನೋಡಿ, ಇಡೀ ಜಗತ್ತಲ್ಲಿ ಇರಾನ್ ಪರವಾಗಿ ನಿಂತ್ಕೊಂಡಿದ್ದಂಥ ಯಾವುದಾದ್ರು ಬೃಹತ್ ಶಕ್ತಿಗಳಿದ್ದಾವೆ ಅಂತ ಹೇಳಿದ್ರೆ ಅದೊಂದು ರಷ್ಯಾ ಮತ್ತು ಇನ್ನೊಂದು ಚೈನಾ. ರಷ್ಯಾದ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ S-300 ಕೂಡ ಇರಾನ್ ಹತ್ರ ಇತ್ತು. ಜೊತೆಗೆ ಚೈನಾದ HQ-9B ಕೂಡ ಇತ್ತು. ಯಾವಾಗ ಅಮೇರಿಕನ್ ಮತ್ತು ಇಸ್ರೇಲ್ ಪಡೆಗಳು ಅಕ್ಟೋಬರ್ 2024 ಮತ್ತು ಜೂನ್ 2025ರಲ್ಲಿ ಆಗ್ಲೇನೇ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ವು, ಆ ಪರಮಾಣು ಇದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಆಗ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು S-300 PMV-2 ಇದರ ಬ್ಯಾಟ್ರಿಗಳು ಸಂಪೂರ್ಣವಾಗಿ ನಾಶ ಆಗೋದ್ವು. ಅದರರ್ಥ ಅದು ಇನ್ಮೇಲೆ ಕೆಲಸಕ್ಕೆ ಬರ್ದಂಗೆ ಆಗೋಯ್ತು. ಅದಾದಮೇಲೆ ಖೊಮೇನಿ ಪೂರ್ತಿಯಾಗಿ ನಂಬ್ಕೊಂಡಿದ್ದು ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ HQ-9B. ಮೊನ್ನೆ ನಡೆದ ಏರ್ ಸ್ಟ್ರೈಕಲ್ಲಿ ಖೊಮೇನಿಯನ್ನು ಖತಮ್ ಮಾಡೋದಕ್ಕೆ ಏನು ಸ್ಟಿಲ್ಟರ್ ಬಾಂಬರ್ಗಳು ಬಂದವು ಅಮೆರಿಕಾದು ಮತ್ತು ಇಸ್ರೇಲ್ದು, ಅವನ್ನು ಡಿಟೆಕ್ಟ್ ಮಾಡೋಕ್ಕೆ ಆಗಿಲ್ಲ ಚೈನಾ ಕೈಲಿ. ಖೊಮೇನಿ ಕುಂತಿದ್ದ ಕಡೆನೇ ನೆಲ ಸಮಾಧಿ ಆಗೋದ. ಖೊಮೇನಿ ಒಬ್ಬನೇ ಅಲ್ಲ, ಅವನ ಜೊತೆಗೆ 48 ಟಾಪ್ ಲೀಡರ್ಶಿಪ್ ಆಫ್ ಇರಾನ್ ಸುಟ್ಟು ಬೂದಿ ಆಗೋಯ್ತು. ಚೈನಾದ HQ-9B ಆ ಮಿಸೈಲ್ಗಳನ್ನ ತಡೆಯೋದಿರಲಿ, ಅದರ ಬೇರೆ ಸಿಸ್ಟಮ್ಗಳಿದ್ವಲ್ಲ, ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ಗಳು, ಒಂದು ವಾರ್ನಿಂಗ್ ಕೂಡ ಕೊಡಲಿಲ್ಲ ರೀ. ಈ ಚೈನಾದ YLC-8E ಮತ್ತು JY-27A ಇವು ರಾಡಾರ್ಗಳು. ಈ ರಾಡಾರ್ಗಳ ಕೆಲಸ ಏನು ಅಂತ ಹೇಳಿದ್ರೆ, ಈ 5th ಜನರೇಷನ್ ಫೈಟರ್ ಜೆಟ್ಗಳೇನಾದರೂ ಬಂದರೆ ಮುಂಚೆನೇ ವಾರ್ನಿಂಗ್ ಕೊಟ್ಬಿಡ್ತದೆ. ಇದಕ್ಕೆ ಆಂಟಿ ಸ್ಟಿಲ್ತ್ ರಾಡಾರ್ಸ್ ಅಂತಾರೆ. ಯಾವುದು 5th ಜನರೇಷನ್ ಫೈಟರ್ಗಳು ಅಂತ ಹೇಳಿದ್ರೆ ಅದು F-15 ಇರ್ಬೋದು, ಅಥವಾ ಭಾರತದ ರಫೇಲ್ಗಳಿರ್ಬೋದು, ಇವೆಲ್ಲವೂ 5th ಜನರೇಷನ್, 4.5 to 5th ಜನರೇಷನ್. ಇವುಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಅಂತಲೇ ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥ ಆಂಟಿ ಸ್ಟಿಲ್ತ್ ರಾಡಾರ್ಗಳವು, ಚೈನಾ ನಿರ್ಮಿತ. ಅಲ್ಲ ರೀ, ಆ ಖೊಮೇನಿನ ಉಡಾಯಿಸೋದಕ್ಕೆ ಅಷ್ಟು ದೊಡ್ಡ ಪ್ರಮಾಣದ ಸ್ಟಿಲ್ತ್ ಬಾಂಬರ್ಗಳು ಬಂದಿದ್ದಾವೆ, 5th ಜನರೇಷನ್ ಫೈಟರ್ ಜೆಟ್ಗಳು ಬಂದಿದ್ದಾವೆ, ಒಂದು ವಾರ್ನಿಂಗ್ ಸಿಗ್ನಲ್ ಕೂಡ ಕೊಡಲಿಲ್ಲ ರೀ ರಾಡಾರ್ಗಳು. ಈವನ್ ಇದೇ ಪ್ರಾಬ್ಲಮ್ 2025 ಅಟ್ಯಾಕ್ ಆದಾಗಲೂ ಆಗಿತ್ತು. ಆ ರಾಡಾರ್ಗಳು ಅದರದ್ದು ಡಾಟಾ ಕೊಡಬೇಕು, ಆಕ್ಷನಬಲ್ ಟ್ರ್ಯಾಕಿಂಗ್ ಡಾಟಾ. ಚೈನಾದ ಮಾಲು ಅದನ್ನು ನೆಚ್ಕೊಂಡು ಈ ಇಸ್ಲಾಮಿಕ್ ಕಂಟ್ರಿಗಳು, ಪಾಕಿಸ್ತಾನದಂಥವು, ಇರಾನ್ ಅಂಥವು ನೆಚ್ಕೊಂಡು ಯುದ್ಧಕ್ಕೆ ಹೋಗ್ತವೆ. ಈ ಚೈನಾದ HQ-9B ಏನು ಅವ್ರದ್ದು ಒಂಥರ ಪಿವೋಟಲ್ ಆಂಟಿ ಮಿಸೈಲ್ ಸಿಸ್ಟಮ್ ಅಂತ ಹೇಳ್ಕೊಳ್ಳುತ್ತೆ ಚೈನಾ. ಈವನ್ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡಲಿಲ್ಲ ಆಪರೇಷನ್ ಸಿಂಧೂರ್ ಟೈಮಲ್ಲಿ, ಈವನ್ ಇರಾನನ್ನು ಕೂಡ ಸಪೋರ್ಟ್ ಮಾಡಲಿಲ್ಲ. ಇರಾನ್ನಲ್ಲಿ ಖೊಮೇನಿಯ ಹೆಣ ಇವತ್ತು ಬಿದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಚೈನಾದ ಮಾಲುಗಳು.
ಅವೇನು ಸ್ಟಿಲ್ತ್ ಏರ್ಕ್ರಾಫ್ಟ್ಗಳು F-35 ಎಲ್ಲ ಇದೆಯಲ್ಲ, ಇದನ್ನು ಬರಬೇಕಾದ್ರೆ ಕಂಡುಹಿಡಿಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಕೆಳಮಟ್ಟದ ಟೆಕ್ನಾಲಜಿ ಚೈನಾ ಇದೆ ಅಂತೇಳಿ. ಚೈನಾ ಮಾತ್ರ ಹೇಳ್ಕೊಳ್ಳುತ್ತೆ ನಾನು ಜಗತ್ತಿನ ಅತಿ ದೊಡ್ಡ ಅಮ್ಯುನಿಷನ್ ಪವರು, ಅಮ್ಯುನಿಷನ್ ಮ್ಯಾನುಫ್ಯಾಕ್ಚರರು, ಸೂಪರ್ ಪವರ್ ಅಂತ ಹೇಳಿ. ಈ ಕೆಲವು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಚೈನಾ ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅದರ ಅಮ್ಯುನಿಷನ್ ಮೇಲೆ ಅದಕ್ಕೆ ನಂಬಿಕೆ ಇಲ್ಲ. ಭಾರತದ ಮೇಲೂ ಕಾಲು ಕೆರ್ಕೊಂಡು ಸಣ್ಣ ಕೈ ಹೊಡೆದಾಟ, ಕಾಲು ಹೊಡೆದಾಟ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಬಿಟ್ಟರೆ ಯುದ್ಧ ಮಾಡ್ತಕ್ಕಂಥ ತಾಕತ್ತು ಚೈನಾಗೆ ಇಲ್ಲವೇ ಇಲ್ಲ. ಎಸ್ಪೆಷಲಿ ಭಾರತದಂಥ ಬೃಹತ್ ಶತ್ರು ಮೇಲೆ ಡೆಸಿಮೇಟ್ ಆಗೋಗುತ್ತೆ. ಸ್ವತಃ ಚೈನಾಗೆ ಅದರ ಶಸ್ತ್ರಾಸ್ತ್ರಗಳ ಮೇಲೆ ನಂಬಿಕೆ ಇಲ್ಲ. ಇದನ್ನು ನಂಬ್ಕೊಂಡು ಆ ಕಿತ್ತೋಗಿರೋ ಪಾಕಿಸ್ತಾನ, ಇದನ್ನು ನಂಬ್ಕೊಂಡು ಖೊಮೇನಿ ಹೋದರೆ ಬದುಕ್ತಾರ? ರಿಸಲ್ಟ್ ಬಂತಲ್ಲ, ಒಂದು ವರ್ಷದಲ್ಲಾಗಲೇ 2 ರಿಸಲ್ಟು. ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ಮಟಾಶ್ ಆಗೋಯ್ತು. ಇವತ್ತು ಖೊಮೇನಿ ಖತಮ್ ಆಗಿದ್ದಾನೆ. ಇವತ್ತು ಇರಾನ್ ಯಾವ ಒಂದು ನತದೃಷ್ಟ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಯಾರು ಅದನ್ನು ಸಪೋರ್ಟ್ ಮಾಡ್ತಿಲ್ಲ. ಸಪೋರ್ಟ್ ಮಾಡ್ತಿದ್ದೆ ಬೃಹತ್ ರಾಷ್ಟ್ರಗಳೇ, ಚೈನಾ ಮತ್ತು ರಷ್ಯಾ ಇವತ್ತು ಉಕ್ರೇನ್ ವಾರ್ ಮಾಡ್ತಾ ಇದೆ. ಅದರದ್ದೇ ಸಾವಿರಾರು ಪ್ರಾಬ್ಲಮ್ಗಳಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿದೆ, ಜೊತೆಗೆ ಅಮ್ಯುನಿಷನ್ಗಳು ಎಷ್ಟಿದ್ರು ಅದಕ್ಕೆ ಬೇಕಾಗಿತ್ತು, ಅದಕ್ಕೆ ಶಾರ್ಟೇಜ್ ಇದೆ ಉಕ್ರೇನ್ ಜೊತೆ ವಾರಲ್ಲಿ. ಯಾಕೆಂದರೆ ವರ್ಷಗಳ ಗಟ್ಟಲೆ ನಡೀತಾ ಇದೆ. ಯುರೋಪಿಯನ್ ಯೂನಿಯನ್ ಉಕ್ರೇನ್ ಜೊತೆ ನಿಂತಿದೆ, ಒಂದು ಕಡೆಗೆ ಅಮೆರಿಕ ನಿಂತಿದೆ. ಇವನ್ನೆಲ್ಲವನ್ನು ಎದುರಿಸೋದಕ್ಕೆ ರಷ್ಯಾಗೆ ಬಹಳ ದೊಡ್ಡ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಬೇಕು, ಜೊತೆಗೆ ಆರ್ಥಿಕತೆ ಬೇಕು, ಜೊತೆಗೆ ಸ್ಯಾಂಕ್ಷನ್ಗಳು ಬೇರೆ ವಿಪರೀತ ಆಗ್ಬಿಟ್ಟಿದ್ದಾರೆ. ಅದರದ್ದೇ ಪ್ರಾಬ್ಲಮ್ ಸಾವಿರಾರಾಗೋಗಿ ರಷ್ಯಾನೇ ಒಂಥರ ಅದರ ಬಲೆ ಒಳಗಡೆಗೆ ಸಿಗಾಕೊಂಡಿದ್ರೆ, ಇನ್ನೊಂದು ಕಡೆಗೆ ಚೈನಾ ಯಾವತ್ತೂ ಯಾರನ್ನೂ ಓಪನ್ ಆಗಿ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಅದರ ಆರ್ಥಿಕ ಬೆಳವಣಿಗೆ ಬಿಟ್ಬಿಟ್ರೆ ಬೇರೆ ಯಾವುದು ಕಣ್ಣಿಗೆ ಕಾಣಲ್ಲ. ಅದ್ಯಾಕೆ ಹೋಗಿ ಇರಾನ್ನ ಸಪೋರ್ಟ್ ಮಾಡುತ್ತೆ? ಸೊ ಇವತ್ತು ರಣರಂಗದಲ್ಲಿ ಇರಾನ್ ಅಕ್ಷರಶಃ ಒಂಟಿಯಾಗೋಗಿದೆ. ಖೊಮೇನಿಯ ಸರ್ವನಾಶ ಆಗಿದೆ. ಖೊಮೇನಿ ಜೊತೆಗೆ ಏನು ಆ ಟಾಪ್ ಲೀಡರ್ಶಿಪ್ ಇತ್ತು, ಆ ಲೀಡರ್ಶಿಪ್ ಅಷ್ಟೂ ಸರ್ವನಾಶ ಆಗೋಗಿದೆ. ಏನು ಇಷ್ಟು ವರ್ಷಗಳ ಕಾಲ ಇರಾನಿನ ನಾಗರಿಕರನ್ನ ಹಿಂಸೆ ಮಾಡಿ ಒಂದು ನರಕಕ್ಕೆ ದೂಡ್ಬಿಟ್ಟಿದ್ರು. ಅಲ್ಲಿ ಹೆಣ್ಮಕ್ಳನ್ನ ನರಕಕ್ಕೆ ದೂಡ್ಬಿಟ್ಟಿದ್ರು, ಅಲ್ಲಿನ ಮಕ್ಕಳನ್ನ ನರಕಕ್ಕೆ ದೂಡ್ಬಿಟ್ಟಿದ್ರು. ಇವತ್ತು ಆ ಜನಗಳಿಗೆ ಒಂದು ಸ್ವಾತಂತ್ರ್ಯ ಸಿಗ್ತಕ್ಕಂತಹ ಒಂದು ಆಶಾಭಾವನೆ ಬಂದ್ಬಿಟ್ಟಿದೆ. ನೋಡಿ, 1979ಕ್ಕೆ ಮುಂಚೆ ಇರಾನ್ ಎಷ್ಟು ಪ್ರೋಗ್ರೆಸಿವ್ ದೇಶ ಆಗಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ವೆಸ್ಟರ್ನ್ ಕಂಟ್ರಿಗೆ ಹೋದಂಗೆ ಆಗೋದು ನೀವು ಇರಾನ್ಗೆ ಹೋದರೆ. ಅಂತಹ ಪ್ರೋಗ್ರೆಸಿವ್ ದೇಶ ಒಬ್ಬ ಕಟ್ಟರ್ ಜಿಹಾದಿಯ ಕೈಗೆ ಸಿಕ್ಕಿದ ಮೇಲೆ ಯಾವ ರೀತಿ ನರಕ ಆಗುತ್ತೆ ಅಂತ ಹೇಳಿ ನಾವು ಬಹಳಷ್ಟು ಇಸ್ಲಾಮಿಕ್ ಕಂಟ್ರಿಗಳೆಲ್ಲ ನೋಡಿದ್ವಿ. ಇವನ್ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಅದೇ ಆಗಿದೆ. ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿನೂ ಅದೇ ಇದೆ. ಇವತ್ತು ಖೊಮೇನಿ ಅಂತ್ಯ ಆಗಿರೋದ್ರಿಂದ ಬೇರೆ ಯಾರಿಗೇನು ಅನುಕೂಲ ಆಯಿತು ಇಲ್ವೋ ಗೊತ್ತಿಲ್ಲ ರೀ. ಅಲ್ಲಿನ ಜನಗಳಿಗೆ ಒಂದಷ್ಟು ಬೆಳಕು ಕಾಣಿಸ್ತಾ ಇದೆ. ಈ ಜಿಹಾದಿ ಮೈಂಡ್ಸೆಟ್ಟಿಂದ ಜಗತ್ತು ಆಚೆ ಕಡೆಗೆ ಬರಬೇಕು. ಈ ಜಿಹಾದಿ ಮೈಂಡ್ಸೆಟ್ಗಳು ಸರ್ವನಾಶ ಆಗಬೇಕು. ಅವ್ರು ಸರ್ವನಾಶ ಆಗಬೇಕು ಅಂತ ಹೇಳಿದ್ರೆ ಚೈನಾದಂಥವ್ರು ಅವ್ರ ಸಪೋರ್ಟಿಗೆ ನಿಂತ್ಕೋಬೇಕು. ಚೈನಾ ನೆಚ್ಕೊಂಡು ಅವ್ರು ಯುದ್ಧಕ್ಕೆ ಹೋಗಬೇಕು. ಯುದ್ಧದಲ್ಲಿ ಸರ್ವನಾಶ ಆಗಬೇಕು. ಈ ಚೈನಾ ಮಹಿಮೆನ ದೇವರೇ. ನಮಸ್ಕಾರ.